ನಮಸ್ಕಾರ ಸ್ನೇಹಿತರೆ, ನಾನು ಈ ದಿನ ಹೊಸ ಸ್ಟೋರಿ ಹೇಳ್ತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ಕತೆಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಕತೆ ಅದ್ಭುತವಾಗಿದೆ. ನೀವು ಥಂಬ್ನೇಲಲ್ಲಿ ನೋಡಿದ್ದೀರಾ ಅನಿಸುತ್ತೆ ಅಲ್ವಾ? ಹೌದು. ಹೀರೋ ಯಾರು ಅಂತ, ಹೀರೋಯಿನ್ ಸ್ನೇಹಿತರೆ ವಿಷ್ಣು ದಾದಾ ಮತ್ತು ಶ್ರುತಿ ಅವರು. ಬನ್ನಿ, ತಡ ಮಾಡೋದು ಬೇಡ, ಕತೆನ ಶುರು ಮಾಡೋಣ. ಅಕ್ಕ ಭಾರತಿ ಮನೆಗೆ ಕಾವ್ಯ ಮತ್ತು ವರ್ಧನ್ ಹಬ್ಬದ ಊಟಕ್ಕೆ ರಾತ್ರಿ 8 ಗಂಟೆ ಸಮಯದಲ್ಲಿ ಹೊರಡುತ್ತಾರೆ. ಅದು ಹಳ್ಳಿಯ ರೋಡು. 7 ಗಂಟೆಗೆ ಲಾಸ್ಟ್ ಬಸ್ಸು ಹೊರಟು ಹೋಗಿರುತ್ತದೆ. ಹಾಗಾಗಿ ಜನರು ಯಾರೂ ಕೂಡ ಆ ರಸ್ತೆಯಲ್ಲಿ 8 ಗಂಟೆಯ ನಂತರ ಓಡಾಡುವುದಿಲ್ಲ. ಹೀಗಿರುವಾಗ ಕಾವ್ಯ ಮತ್ತು ವರ್ಧನ್ಗೆ ಧೈರ್ಯ ಜಾಸ್ತಿ. ಯಾವುದೇ ಭಯವಿಲ್ಲದೆ ಕಾರಿನಲ್ಲಿ ಹೊರಡುತ್ತಾರೆ. ರಸ್ತೆಯಲ್ಲೂ ಕತ್ತಲು ಕವಿದಿದೆ. ಬೆರಳಣಿಕೆಯಷ್ಟು ಲೈಟ್ ಕಂಬಗಳಲ್ಲಿ ಬಲ್ಪು ಮೊದಲೇ ಇಲ್ಲ. ಬೆಳಕು ಅಂತ ಇರುವುದಾದರೆ ಅದು ಕಾರಿನ ಬೆಳಕು ಅಷ್ಟೆ. ಕಾವ್ಯ ಮತ್ತು ವರ್ಧನ್ ಮುದ್ದಾದ ಜೋಡಿ. ಮದುವೆಯಾಗಿ 1 ವರ್ಷವಾಗಿರುತ್ತದೆ. ಇದೇ ಮೊದಲು ಅಲ್ವಾ ನಾವು ಅಕ್ಕನ ಮನೆಗೆ ಊಟಕ್ಕೆ ಹೋಗ್ತಾ ಇರೋದು ವರ್ಧನ್ ಎಂದು ಕಾವ್ಯ ಹೇಳುತ್ತಾಳೆ. ಹೌದು, ಚೆನ್ನಾಗಿ ಊಟ ಮಾಡಿಬಿಡಬೇಕು. ನಿಮ್ಮ ಅಕ್ಕ ಕೂಡ ಮಾಡೋ ಅಡುಗೆ ತುಂಬ ಚೆನ್ನಾಗಿರುತ್ತೆ. ಕಾರು ಒಂದು ಮರದ ಕೆಳಗೆ ಟಕ್ ಎಂದು ನಿಲ್ಲುತ್ತದೆ. ಏನಾಯಿತು ಕಾರಿಗೆ ಎಂದು ವರ್ಧನ್ ಹೇಳುತ್ತಾರೆ. ಅಯ್ಯೋ, ಈ ಟೈಮ್ನಲ್ಲಿ ಕಾರ್ ನಿಲ್ಲಬೇಕಾ? ನನಗೆ ತುಂಬಾ ಭಯ ಆಗ್ತಾ ಇದೆ. ಯಾವ ಭಯ? ನಾನು ಇರುವಾಗ? ಇರು, ಕೆಳಗೆ ಇಳಿದು ನೋಡ್ತೀನಿ. ಅಯ್ಯೋ ವರ್ಧನ್, ಬೇಡ, ಕಾರಿನಿಂದ ಇಳಿಬೇಡ. ಹಾಗಾದರೆ ನಾವು ಹೇಗೆ ಊರಿಗೆ ಹೋಗೋದು? ಇರು, ಏನು ಭಯ, ನಾನು ನೋಡ್ತೀನಿ ಎಂದು ವರ್ಧನ್ ಹೇಳುತ್ತಾರೆ. ರೋಡಿನ ಸುತ್ತ ವಿಚಿತ್ರ ಕ್ರಿಮಿಕೀಟಗಳ ಸದ್ದು, ಗಾಳಿ ಜೋರಾಗಿ ಬೀಸುವ ಸದ್ದು, ಇನ್ನು ವಿಚಿತ್ರ ಸದ್ದು ಗದ್ದಲಗಳು ಕಾವ್ಯಳನ್ನು ಭಯಪಡಿಸುತ್ತದೆ. ಕಿವಿಯನ್ನು ಮುಚ್ಚಿ, ಕಾರ್ಗೆ ಏನಾಗಿದೆ ವರ್ಧನ್? ಬನ್ನಿ ಬೇಗ ಮನೆಗೆ ಹೋಗೋಣ ಎನ್ನುತ್ತಾಳೆ. ಇರಮ್ಮ, ಏನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ? ಕಾರಲ್ಲಿ ಯಾವುದೇ ತೊಂದರೆಗಳು ಕಾಣ್ತಾ ಇಲ್ಲ. ಆದರೂ ಕಾರು ಸ್ಟಾಪ್ ಆಯಿತು ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ವರ್ಧನ್ ಕಾರ್ ಸ್ಟಾರ್ಟ್ ಮಾಡಲು ಬರುತ್ತಾರೆ. ಕಾರಿನ ಬಾಗಿಲು ತಕ್ಷಣವೇ ಮುಚ್ಚಿಕೊಳ್ಳುತ್ತದೆ. ಕಾವ್ಯ ಜೋರಾಗಿ ಕಿರುಚುತ್ತಾಳೆ. ಗಾಳಿಯು ಜೋರಾಗಿ ಬೀಸುವುದರಿಂದ ಕಾರ್ ಡೋರು ಮುಚ್ಚಿಕೊಂಡಿದೆ. ಅದಕ್ಕೆ ಯಾಕೆ ಭಯ? ನೀನು ತುಂಬ ಧೈರ್ಯವಂತೆ ಎಂದು ನಾನು ಅಂದ್ಕೊಂಡಿದ್ದೆ. ಇರು, ಬರ್ತೀನಿ ಎಂದು ಡೋರ್ಗೆ ಜೋರಾಗಿ ಒದೆಯುತ್ತಾರೆ. ಕಾರಿನ ಬಾಗಿಲು ತೆಗೆಯುವುದಿಲ್ಲ. ತಕ್ಷಣವೇ ಕಾವ್ಯ ಕುಳಿತಿದ್ದ ಕಡೆ ಡೋರ್ ಗ್ಲಾಸು ನಿಧಾನವಾಗಿ ಓಪನ್ ಆಗುತ್ತದೆ. ಆ ಸೀಟ್ ಕಡೆಯಿಂದ ಈ ಸೀಟ್ ಕಡೆಗೆ ಜೋರಾಗಿ ಕೂಗಿಕೊಂಡು ಬರುತ್ತಾಳೆ ಕಾವ್ಯ. ನಾನು ಇಲ್ಲೇ ಇದ್ದೀನಿ ಕಾವ್ಯ, ನೀನು ಭಯಪಡಬೇಡ. ಕಾರಿನ ಬಾಗಿಲು ತೆಗೆಯಲು ಕಲ್ಲು ತೆಗೆದುಕೊಂಡು ಬರುತ್ತೇನೆ ಎನ್ನುತ್ತಾರೆ ವರ್ಧನ್. ಬೇಡ, ನೀವು ಇಲ್ಲೇ ಇರಿ, ನಿಮ್ಮ ಕೈ ಬಿಡುವುದಿಲ್ಲ ಎಂದು ಕಾರಿನ ಕಿಟಕಿಯಿಂದ ವರ್ಧನ್ ಕೈ ಹಿಡಿಯುತ್ತಾಳೆ. ಅಲ್ಲೇ ಇದ್ದ ಒಂದು ಮರದ ಕೊಂಬೆಗಳು ಜೋರಾಗಿ ಬಡಿಯಲು ಶುರು ಮಾಡುತ್ತವೆ. ಎಲ್ಲ ತೊಂದರೆಗಳು ತಕ್ಷಣವೇ ನಿಲ್ಲುತ್ತವೆ. ವರ್ಧನ್ ಬಾಗಿಲು ತೆಗೆಯಲು ಕೈ ಹಾಕುತ್ತಾರೆ. ಪಟ್ ಎಂದು ಬಾಗಿಲು ಓಪನ್ ಆಗುತ್ತದೆ. ಕಾರಿನ ಒಳಗೆ ಹೋಗಿ ಕಾರು ಚಲಾಯಿಸಲು ಟ್ರೈ ಮಾಡುತ್ತಾರೆ. ಆದರೆ ಆಗುವುದಿಲ್ಲ. ಅಕ್ಕನಿಗೆ ಕಾಲ್ ಮಾಡ್ತೀನಿ ಎಂದು ಹೇಳುತ್ತಾಳೆ ಕಾವ್ಯ. ಬೇಡ, ಅವರು ಗಾಬರಿಯಾಗುತ್ತಾರೆ. ಈ ವಿಚಾರ ಹೇಳೋದು ಬೇಡ ಎನ್ನುತ್ತಾರೆ ವರ್ಧನ್. ಹಾಗಾದರೆ ಏನು ಮಾಡೋದು ರೀ? ನನಗೆ ತುಂಬಾ ಭಯ ಆಗ್ತಾ ಇದೆ. ನಾವು ಮನೆಗೆ ಹೋಗೋದು ಯಾವಾಗ ಎಂದು ಅಳಲು ಶುರು ಮಾಡುತ್ತಾಳೆ ಕಾವ್ಯ, ಸುಮ್ಮನೆ ಚಿಕ್ಕ ಮಕ್ಕಳ ಥರ ಆಡೋದು ನಿಲ್ಲಿಸು. ನಾವು ಬೇಗ ಹೋಗೋಣ ಅಂತ ನಾನು ಹೇಳಿದೆ. ನೀವೇ ಆಫೀಸ್ನಿಂದ ಲೇಟಾಗಿ ಬಂದ್ರಿ. ಆಯ್ತಮ್ಮ, ಇರಲಿ ಬಿಡು, ಏನೂ ಆಗೋಲ್ಲ. ನಿಮ್ಮ ಅಕ್ಕನಿಗೆ ಕಾಲ್ ಮಾಡು ಎನ್ನುತ್ತಾರೆ ವರ್ಧನ್. ಕಾವ್ಯ ಅಕ್ಕ ಭಾರತಿಗೆ ಕಾಲ್ ಮಾಡಿ ಅಲ್ಲಿ ನಡೆದ ಎಲ್ಲ ವಿಚಾರಗಳನ್ನು ಹೇಳುತ್ತಾಳೆ. ಕಾವ್ಯ, ಎಲ್ಲಿ ನಿಂತಿದೆ ಕಾರು ಎಂದು ಕೇಳುತ್ತಾಳೆ ಭಾರತಿ. ಇಲ್ಲಿ ಅರಳಿ ಮರ ಇದೆಯಲ್ಲಕ್ಕ, ಅಲ್ಲಿ ಅಂತ ಎನ್ನುತ್ತಾಳೆ ಕಾವ್ಯ. ಭಾರತಿ, ಹೌದಾ ಎಂದು ಗಾಬರಿಯಾಗುತ್ತಾಳೆ. ತಕ್ಷಣವೇ ತನ್ನ ಗಂಡನಾದ ಸೂರ್ಯದೇವನನ್ನು ಕಿರುಚುತ್ತಾ ಕೂಗುತ್ತಾಳೆ.
ಅಲ್ಲಿ ಹಬ್ಬಕ್ಕೆ ಬಂದ ಎಲ್ಲ ಸ್ನೇಹಿತರು ನೆಂಟರು ಏನಾಯಿತು ಎಂದು ಭಯಪಡುತ್ತಾರೆ. ಸೂರ್ಯದೇವು ಏನೂ ಇಲ್ಲ, ಅವಳು ಜಿರಳೆ ನೋಡಿರಬೇಕು ಅಷ್ಟೆ ಎಂದು ಓಡಿ ಬರುತ್ತಾರೆ. ಯಾಕೆ, ಏನಾಯಿತು ಭಾರತಿ? ನನ್ನ ತಂಗಿ ಕಾಲ್ ಮಾಡಿದ್ದಾಳೆ, ತೆಗೆದುಕೊಳ್ಳಿ ಎನ್ನುತ್ತಾಳೆ. ಏನಮ್ಮ, ಎಲ್ಲಿದ್ದೀರಾ? ಏನಾಯಿತು? ಬಾವಾ, ನಾವು ನಿಮ್ಮ ಊರಿಗೆ ಬರುವ ದಾರಿಯಲ್ಲಿ ಕಾರಿನಲ್ಲಿ ಕುಳಿತಿದ್ದೇವೆ. ಎಲ್ಲಿ? ವರ್ಧನ್ ಕೈಗೆ ಫೋನ್ ಕೊಡು. ಯಾಕೆ, ಏನಾಯಿತು ವರ್ಧನ್? ಅಣ್ಣ, ಕಾರಿಗೆ ಏನೂ ಆಗಿಲ್ಲ, ಆಗಿರೋ ಥರನೂ ಕಾಣಿಸ್ತಾ ಇಲ್ಲ, ಆದರೆ ಸ್ಟಾರ್ಟ್ ಆಗ್ತಾ ಇಲ್ಲ ಎನ್ನುತ್ತಾರೆ. ನಾನು ಬೇಗ ಬರ್ತೀನಿ, ಕಾರ್ನಲ್ಲೇ ಕುಳಿತಿರಿ ಎನ್ನುತ್ತಾರೆ ಸೂರ್ಯದೇವ್. ಕಾರಿನ ಹಿಂದಿನ ಸೀಟ್ನಲ್ಲಿ ಏನೋ ಶಬ್ದ ಬರುತ್ತದೆ. ವರ್ಧನ್ ಹಿಂದೆ ತಿರುಗಿ ನೋಡಲು ಹೋದಾಗ, ಬೇಡ ಬೇಡ, ನೀವು ನೋಡಬೇಡಿ ಎಂದು ಗಟ್ಟಿಯಾಗಿ ತಬ್ಬಿ ಹಿಡಿಯುತ್ತಾಳೆ ಕಾವ್ಯ. ಏನೇ ಆದರೂ ನಾವು ಹೆದರಬಾರದು, ಇವೆಲ್ಲ ನಮ್ಮ ಭ್ರಮೆಯಾಗಿದೆ ಅಷ್ಟೇ ಎಂದು ಹಿಂದೆ ತಿರುಗಿ ನೋಡುತ್ತಾರೆ ವರ್ಧನ್. ಒಂದು ಕ್ಷಣ ಭಯವೇ ಇಲ್ಲದೆ ಇರೋ ವರ್ಧನ್ಗೆ ಭಯ ಮತ್ತು ಗಾಬರಿಯಾಗುತ್ತದೆ. ಸ್ನೇಹಿತರೆ, ಕತೆ ಮುಂದುವರಿಯುತ್ತದೆ.